ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಡೇ 3 ನಾಂದಿ ಶಾಸ್ತ್ರ ನಾಂದಿ ಅಂದ್ರೆ ಮರುಹುಟ್ಟು. ಸವಿ ನೀನ್ ಕೊಡೋ ಗಿಫ್ಟ್ ತೋರಿಸು. ತಳ್ಳಿ ಇವಳು ಪುಳ್ಳಿ. ಇವತ್ತು ಛಾಯಾ ಹೆಗ್ಡೆ ಮದ್ವೆದು ಡೇ 2 ನಾಂದಿ. ಬೆಳಗ್ಗೆ ಅರಿಶಿಣ ಮತ್ತೆ ಎಣ್ಣೆ ಹಾಕೋದಾಯ್ತು. ಎಣ್ಣೆ ಅಂದ್ರೆ ಬಾಯಿಗಲ್ಲ, ತಲೆಗೆ. ಸೊ ಈಗ ಸ್ನಾನ ಮಾಡಿ ನಾಂದಿಗೆ ರೆಡಿ ಆಗ್ತದೆ. ನಾಂದಿ ಅಂದ್ರೆ ಮರುಹುಟ್ಟು. ಅಮ್ಮ ಒಂದ್ ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀಯ? ಎಕ್ಸ್ಪ್ಲೇನ್. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾಂದಿ ಅಂದ್ರೆ ಹುಟ್ಟದಾಗಿಂದ ಏನೇನು ಲೈಕ್ ನಾಮಕರಣ, ಅನ್ನಪ್ರಾಶನ, ಇದೆಲ್ಲ ಇದನ್ನ ಈಗ ಮತ್ತೆ ಮಾಡ್ತಾರೆ ಅವರು, ರಿಪೀಟ್ ಮಾಡ್ತಾರೆ ಅವರು. ಸೊ ಇವತ್ತು ನನ್ನ ಅತ್ತೆ ಜೊತೆ ನನ್ಗೆ ಮದ್ವೆ ಮಾಡ್ತಾರೆ. ನೀನು ಹುಟ್ಟುವಾಗ ನಿಂಗೇನು ಮದುವೆ ಇದು ಅದೆಲ್ಲ ಆದ್ಮೇಲೆ ಸೊ ತಾಳಿ ಕಟ್ಟೋ ಶಾಸ್ತ್ರ. ಅತ್ತೆ ತಾಳಿ ಕಟ್ಟೋ ಶಾಸ್ತ್ರ. ತಾಳಿ ಕಟ್ಟೋದು. ಅತ್ತೆ ಅಂದ್ರೆ ಸೋದರ ಅತ್ತೆ, ಅಣ್ಣನ ಹೆಂಡತಿ. ಪ್ಲಸ್ ಕಾಲುಂಗುರ ಹಾಕ್ತಾರಲ್ಲ, ಕಾಲುಂಗುರ ಹಾಕೋದೆಲ್ಲ ಮಾಡ್ತಾರೆ. Stay tuned. ಸಿಟಿ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡು ದಪ್ಪಾಗಿದೆ. ಇಲ್ಲ ಹಾಗೆ ಗೊತ್ತಾಗಲ್ಲ. ನೀವು ಮೂಗಿಗೆ ನನ್ನಾಗೆ ಸುತ್ಕೊಂಡ್ರ? ನೀನು ಫುಲ್ ನಂಗೆ ಅರ್ಥ. ನಾ ಕೊಟ್ಟಿದ್ದೀನಿ. ಸವಿ ನೀನ್ ಕೊಡೋ ಗಿಫ್ಟ್ ತೋರಿಸು. ಬೇಡ, ಎಷ್ಟು ಚಂದ ಇದೆ. ಎಲ್ಲಿಂದ? GRT ಅವಳು ಕೊಡ್ತಿದ್ದಾಳೆ. ಇದೆಲ್ಲ 5 rupees ಕಾಯಿನ್. ಪ್ಯೂರ್ ಗೋಲ್ಡ್. ನೋಡಿಲ್ಲ, ಇದು 1 ರೂಪಾಯಿ. 5 rupees ಅಲ್ವಾ? ಭಟ್ರು ಬಂದಿದ್ದಾರೆ. ಭಟ್ರು ವಾವ್, ಇದು ಚೆನ್ನಾಗೈತು. ಫೋಟೋ ಚಂದ ಬಂತು. ನಮ್ಮ ಕಡೆ ನಾಂದಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು ಅಕ್ಷತೆ ಕಳಿಸ್ಲಿಕ್ಕೆ ಎಲ್ಲ ತಯಾರಿ ಮಾಡೋದು. ತಯಾರಿ ಅಂದರೆ ಅರಿಶಿನ, ಕುಂಕುಮ, ತುಪ್ಪದ ದೀಪ, ಎಲೆಪಟ್ಟಿ, ಅಡಿಕೆ ದೇವ್ರ ಮುಂದೆ ಇಟ್ಟು ಅಕ್ಷತೆಯನ್ನು ದೇವರಿಗೆ ಹಾಕಿ ನಮಸ್ಕರಿಸಿ ಅರಿಶಿನ, ಕುಂಕುಮ, ಅಕ್ಕಿ ಎಲ್ಲವನ್ನು ತೆಗೆದು ಹೊರಳಿಗೆ ಹೋಗಿ ಅಲ್ಲಿ ನಾವು ಅಕ್ಕಿಯನ್ನು ಕುಟ್ಟಬೇಕು. ಕುಟ್ಟಿ ಅಲ್ಲೇ ಸ್ವಲ್ಪ ಕೇರಿ ಹೊರಳಿಗೆ ಒಂದು ಎಲೆ ಪಟ್ಟಿಯನ್ನು ಇಟ್ಟು ಸಕ್ಕರೆ ತುಪ್ಪವನ್ನು ನೈವೇದ್ಯ ಮಾಡಿ ಮನೆಗೆ ಒಳಗೆ ಬಂದು ಒಳಗೆ ದೇವರ ಮುಂದಿಟ್ಟು ಅಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಅಕ್ಷತವನ್ನು ಕಲಿಸಬೇಕು. ಅರಿಶಿನ, ಕುಂಕುಮ, ತುಪ್ಪ ಹಾಕಿ ಅಕ್ಷತವನ್ನು ಕಲಿಸಬೇಕು. ಹೆಣ್ಣಿನ ತಂದೆ ತಾಯಿ ಗಂಡಿನ ತಂದೆ ತಾಯಿ ಆದರೂ ಯಾರಾದರೂ 2 ಕಾಯಿನ ದೇವರ ಮುಂದಿಟ್ಟು ನಮಸ್ಕರಿಸಿ ಅವರು ಎಣ್ಣೆಯನ್ನು ಹಚ್ಚುವ ಪದ್ಧತಿ ಇದೆ ನಮ್ಮ ಮನೆಯಲ್ಲಿ. ಎಣ್ಣೆ ಮತ್ತು ಅರಿಶಿನ. ಆ ಎಣ್ಣೆಯನ್ನು ತಲೆಗುದ್ದಿ ಅರಿಶಿನವನ್ನು ಹಚ್ಚಿ ಅಕ್ಷತವನ್ನು ಇಳಿಸ್ತಾರೆ. ಕೂದಲಿಗೆ ಎಣ್ಣೆ ಹಾಕಿ ಬಾಚೋದು ಪದ್ಧತಿ ಇದೆ. ಅದು ಪುರೋಹಿತ ಬಂದು ಅವರು ದೇವರ ಮುಂದೆ ಕಾಯನ್ನು ಇಳಿಸ್ತಾರೆ. ಅಲ್ಲಿಂದ ನಾಂದಿಯ ಕಾರ್ಯಕ್ರಮ ಆ ದಿನ ಶುರುವಾಗ್ತದೆ. ಅಂದರೆ ಒಂದು ಹೋಮವನ್ನು ಮಾಡ್ತಾರೆ ಹೆಣ್ಮಕ್ಳಿಗೆ, ಪ್ರಾಯಶ್ಚಿತ ಹೋಮ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಅದು ಸಂಸ್ಕಾರ. ನಾಂದಿ ದಿನ ಅವರಿಗೆ ಸಂಸ್ಕಾರ ಅಂತ ಮಾಡ್ತಾರೆ. ಸಂಸ್ಕಾರ ಅಂದರೆ ಗಂಡು ಮಕ್ಕಳಿಗೆ ದಶಹೋಮ ಇದು ಎಲ್ಲವನ್ನು ಮಾಡ್ತಾರೆ, ಉಪನಯನವನ್ನು ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ಅದೇನಿಲ್ಲ, ಅವರು ಮೊದಲು ಅನ್ನಪ್ರಾಶನ, ತಂದೆ ತಾಯಿ ಅನ್ನವನ್ನು ಉಣಿಸ್ತಾರೆ. ಕೊನೆ ಕಿವಿ ಚುಚ್ಚುವಂಥದ್ದನ್ನು ಮಾಡ್ತಾರೆ. ನಾಮಕರಣವನ್ನು ಮಾಡ್ತಾರೆ. ಆಗಲೇ ನಾಂದಿ ದಿನವೇ ಮಾಡ್ತಾರೆ. ಅದಷ್ಟು ಬೇರೆ ಹೆಸರು ಇಡೋದು ಅಲ್ಲ, ಅದೇ ಹೆಸರೇ ಇಡೋದು. ಅದ್ರ ಅಕ್ಕಿಯಲ್ಲಿ ಗಂಡು ಮಕ್ಕಳಿಗೆಲ್ಲ ಉಪನಯನ ಚೌಟಲ್ಲೆಲ್ಲ ಮಾಡ್ತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಅದೇ ಟೈಮಲ್ಲಿ ನಾಂದಿ ಟೈಮಲ್ಲಿ ಅಕ್ಕಿಯಲ್ಲಿ ಹೆಸರು ಬರೀತಾರೆ. ಅದು ಬರೆಸಿ ತಂದೆ ತಾಯಿ ಇಬ್ಬರು ಊಟವನ್ನು ಮಾಡಿಸಿ ಇವತ್ತಿಂದ ನಮ್ಮ ಮನೆಯ ಮಗಳನ್ನು ಪರರಿಗೆ ಅಂದರೆ ಎಲ್ಲ ಪದ್ಧತಿಯನ್ನು ನಾವು ಮಾಡಿ ಬೇರೆಯವರ ಕೈಯಲ್ಲಿ ಕೊಡೋದು. ಮರುದಿನ ಸೋದರ ಅತ್ತೆ ಬಂದು ಅರಿಶಿನ ಕುಂಕುಮ ಅಕ್ಷತವನ್ನು ಇಡಿಸಿ ಕರಿಮಣಿಯನ್ನು
ಬರಲಿಗೆ ಕೊಡ್ತಾಳೆ ಸೋದರತೆ. ಮತ್ತು ಕಾಲಿಗೆ ಕಾಲುಂಗರವನ್ನು ಹಾಕೋದು. ನಾಂದಿ ದಿನ ಹೆಣ್ಣು ಮಕ್ಕಳಿಗೆ ಸೋದರತ್ವನೇ ಮಾಡೋದು. ಅದು ಯಾವತ್ತೂ ತೆಗಿಯಂಗಿಲ್ವಾ? ಅದು ತೆಗಿಲಿಕ್ಕೆ ಕೊಟ್ಟಿಲ್ಲ, ತೊಂದರೆ ಇಲ್ಲ. ಗಂಡನ ಮನೆಯಲ್ಲಿ ಕೊಟ್ಟಿದ್ದು ಸ್ಥಿರ. ಇದು ಅಪ್ಪನ ಮನೆಯಲ್ಲಿ ನಾಂದಿ ಬಟ್ ಮದುವೆ ದಿನ ಕೂಡ ಇರುತ್ತೆ ಅದು. ಮದುವೆ ದಿನ ಕೂಡ ಸೋದರತೆ ಕಟ್ಟ ಅದು ಇರ್ಲಿಕ್ಕೆ ಕಡ್ಡಿಲ್ಲ. ಅದು ಈಗ ಎಲ್ಲ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಹಾಕ್ಕೊಡ್ತಾರೆ, ಏನಾದರೂ ಮಾಡ್ತಾರೆ ಈಗಿನ ಕಾಲದಲ್ಲಿ. ಅತ್ತೆ ಕಟ್ಟಿರೋ ತಾಳಿ ಸೋದರತ್. ಅತ್ತೆ ಜೊತೆ ಕಾಲ್ ತೋರ್ಸ್, ಕಾಲ್ ಎರಡು ಉಂಗುರ ಹಾಕಿದ್ದಾರೆ. ಅದೇನಕ್ಕೆ ಎರಡು ಆಗ್ತದೆ ಗೊತ್ತಾ? ಇದು ಪಿಲ್ಲೆ. ಇದು ನಾಳೆ ರಿಮೂವ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನೂ ಸಂಜೆ ಸ್ಟೇಜ್ ಪ್ರೋಗ್ರಾಮ್ ನಡೆಯೋಕ್ಕಿದೆ. ಸೊ ಅಂಕಲ್ ಅಂದರೆ ಛಾಯವ್ರ ಅಪ್ಪ ಏನೋ ಒಂದಷ್ಟು ವಿಷಯಗಳನ್ನು ಹೇಳೋಕ್ಕಿದೆ ಅಂತ. ಅದನ್ನೆಲ್ಲ ಆಲ್ರೆಡಿ ಅಂದರೆ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಈ ಮದುವೆ ಪ್ರಿಪರೇಷನ್ಸ್, ಮದುವೆ ಬಗ್ಗೆ, ಛಾಯನ ಬಗ್ಗೆ, ಸೊ ಇದರೆಲ್ಲದರ ಬಗ್ಗೆ ಟೋಟಲ್ ಆಗಿ ತುಂಬಾ ವಿಷಯಗಳನ್ನು ಆಲ್ರೆಡಿ ಬರೆದಿಟ್ಟಿದ್ದಾರೆ. ಅದನ್ನ ಸ್ವಲ್ಪ ಕರೆಕ್ಷನ್ ಮಾಡೋಕ್ಕೆ ಇವಾಗ ಇಲ್ಲಿ ಕರೆದಿದ್ದಾರೆ. ಸೊ ಅದರ ಪ್ರಿಪರೇಷನ್ ಇಲ್ಲಿ ನಡೀತಾ ಇದೆ. ಪ್ಲಸ್ ನನಗೆ ಒಂದಷ್ಟು ಅಂದರೆ ಛಾಯನ ಬಗ್ಗೆ ಲಾಸ್ಟ್ಗೆ ಕೊನೆಯದಾಗಿ ಛಾಯನ ಬಗ್ಗೆ ಹೇಳೋಕ್ಕೆ ಅಂತ ಒಂದಷ್ಟು ಪಾಯಿಂಟ್ಸನ್ನು ಹೇಳಿದ್ದಾರೆ. ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟು ಏನಾದರೂ ಒಂದು ಬರಿಬೇಕು ಅಂದಿದ್ದಾರೆ. ಸೊ ಅದನ್ನು ಕೂಡ ಬರೆಯುವಂತಹ ಪ್ರೋಗ್ರಾಮ್ ಇವಾಗ ನಡೀತಾ ಇದೆ. ಸೊ ಅದು ಬರೆಯುವಂಥ ಪ್ರೋಗ್ರಾಮ್ ನಡೆಯುತ್ತೆ. ಅದನ್ನ ರಾಮ್ರೋ ಓದಿ ಹೇಳ್ತಾರೆ, ಅಂದರೆ ಸ್ಟೇಜ್ ಪ್ರೋಗ್ರಾಮಲ್ಲಿ. ಸೊ ಬರೆಯೋದು ಹೇಳೋದೆಲ್ಲ ನಾವೇ ಆಗಿದ್ದರು. ಅದರಲ್ಲಿ ಬರುವಂತಹ ಪ್ರತಿಯೊಂದು ಮಾತು, ಆ ಪ್ರತಿ ಭಾವನೆಗಳು ಕೂಡ ಅಂಕಲ್ದೇ ಆಗಿರುತ್ತೆ, ಅಂದರೆ ಛಾಯಾ ಅವರ ಅಪ್ಪಂದೇ ಆಗಿರುತ್ತೆ. ಸೊ ನೋಡೋಣ ಯಾವ ಥರ ಬರುತ್ತೆ ಏನು ಅಂತ. ಇವತ್ತು ಆ ಮಗಳು ಒಂದು ಸಂಸ್ಕೃತಿ ಕಲ್ತಿದ್ದಾಳೆ, ಒಂದು ಹೊಸ ಮನೆ ಬೆಳಗ್ಗೆ ಹೋಗ್ತಿದ್ದಾಳೆ. ಆ ತಂದೆ ಆದನು ಏನೆಲ್ಲ ಹೇಳ್ಕೊಟ್ಟಿದ್ದಾನೆ ಮಗಳಿಗೆ, ಹೇಗೆಲ್ಲ ನೋಡ್ಕೊಂಡಿದ್ದಾನೆ ಮಗಳನ್ನ ಅಂತ. ನಾನು ಸೇರಿದ ಮಗು ನಮ್ಮ ಛಾಯಾ. ಬಲು ಚೂಟಿ, ಹಾಗೆ ಪ್ರತಿಭಾವಂತೆ ಕೂಡ. ತನ್ನ ಪ್ರತಿಭೆಯಿಂದ ಪ್ರತಿಭಾ ಕಾರಂಜಿಯಲ್ಲಿ ಮಿಂಚುತ್ತಾ ಇದ್ದಳು. ಎಷ್ಟು ಚೂಟಿ ಆಗಿದ್ದರೂ ಹೊಂದಾಣಿಕೆ, ಎಲ್ಲರ ಮೇಲಿರುವ ಪ್ರೀತಿ, ಅಭಿಮಾನ, ಗೌರವ ಇವೆಲ್ಲದರಲ್ಲೂ ಬಲು ಜಾಣೆ. ಆಕೆಯ ವಿದ್ಯಾಭ್ಯಾಸವೂ ಕೂಡ ವಿವೇಕಾನಂದ ಕಾನ್ವೆಂಟ್ನಲ್ಲಿ, ಹೈಸ್ಕೂಲ್ ಕೂಡ ವಿವೇಕಾನಂದ, ಕೊನೆಗೆ ಕಾಲೇಜು ಜೀವನ ಕೂಡ ವಿವೇಕಾನಂದದಲ್ಲೇ. ಮುಂದೆ ದೇವರ ಕೃಪಕಟಾಕ್ಷದಿಂದ ಉದ್ಯೋಗ ಕೂಡ ಪ್ರಾಪ್ತಿಯಾಯಿತು. ಅವಳು ಮಾಡುವ ಶ್ರಾವಣ ಮಾಸ, ಸೋಮವಾರ ಉಪವಾಸ, ಸಂಕಷ್ಟಿ ಉಪವಾಸ ಇವೆಲ್ಲದರ ಫಲ ಏನೋ 2 ಉದ್ಯೋಗ ಕೂಡ ಗಣೇಶ ಚತುರ್ಥಿ ಸಮಯದಲ್ಲೇ ದೊರಕಿರುವುದು ದೇವರ ಅನುಗ್ರಹವೇ ಸರಿ. ಈಗ ಒಳ್ಳೆಯ ಪಾರ್ಟ್ನರ್ ಕೂಡ ಸಿಕ್ಕಿರುವುದು ಸಂತಸದ ವಿಷಯ. ಮಗಳೇ, ನಿನ್ನ ಮುಂದಿನ ಜೀವನ ಸಂತಸದಲ್ಲೇ ತುಂಬಿರಲಿ. ಏನೇ ಸಣ್ಣ ನೋವು, ಬೇಸರವಿದ್ದರೂ ಅಪ್ಪ ಅಂತ ಕರೆಯುವ ಒಂದು ದನಿ ಸಾಕು ಕಂದ. ಎಲ್ಲೇ ಇದ್ದರೂ ನಿನ್ನ ಹೆಗಲಾಗಿ ನಿಲ್ಲುವೆ. ಒಳ್ಳೆಯದಾಗಲಿ ಪ್ರೀತಿಯ ಮಗಳೇ. ನಾವೆಲ್ಲರೂ ಇಲ್ಲಿ ಬಂದಿರೋ ಎಲ್ಲರೂ ನೀವು ಒಳ್ಳೇದಾಗಲಿ ಅಂತಾನೆ ಅರಿಸ್ತಾ ಇದ್ದೀವಿ. ಇದೆಲ್ಲ ನಿನಗೋಸ್ಕರನೇ. ನಿನ್ನ ಮುಂದಿನ ಜೀವನ ನಗುವಿಂದ ಸಾಗಿಸು. ನಿನ್ನ ಗಂಡನ ಜೊತೆ ನಗ್ನಾಗ್ತಾರು, ನಿನ್ನ ಗಂಡಂಗೂ ನಗು ತರಿಸು, ಸರಿನಾ? ಸಾಭ್ಯಂ ವ್ಯಂಜನ ಸೋಜನಾರ ಸಕತೋ ಸಾಭ್ಯಾನನಾನ್ಯಮ್ಯತೆ. ಈ ಕಾರ್ಯಕ್ರಮದಲ್ಲಿ ನಿಂಗವೆಲ್ಲ ಭಾಗಿಯಾದ್ರಿ, ಅದಕ್ಕಾಗಿ ನಿಂಗೆಲ್ಲ ಈ ಕಾರ್ಯಕ್ರಮವನ್ನು ಆನಂದಿಸಿದ್ರಿ ಅಂತ ನಂಗೆ ಒಂದು ಕತ್ಯ. ಈ ಜರ್ನಿನ ಹೆಂಗೆ ತಗೊಂಡು ಹೋಗುತ್ತೆ, ಹೆಂಗೆ ತಗೊಂಡು ಹೋಗ್ಬೇಕು ಅನ್ನೋದು ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಸುಬ್ರಹ್ಮಣ್ಯ ಅವರು ಹೇಳ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಗಿಸ್ತಾ, ಇನ್ ಬಿಟ್ವೀನ್ ನಗಿಸ್ತಾ, ಎಲ್ಲರಿಗೂ ಬೇಜಾರಾಗದೆ, ಯಾರಿಗೂ ಬೇಜಾರಾಗದೆ, ಎಲ್ಲರಿಗೂ ಅಂದರೆ ತಪ್ಪಾಗುತ್ತೆ, ಯಾರಿಗೂ ಬೇಜಾರಾಗದೆ ಎಲ್ಲರನ್ನೂ ನಗುಮುಖದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿವರೆಗೂ. ಸೊ ಸುಬ್ರಹ್ಮಣ್ಯ ಅವರು ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಅವ್ರಿಗೂ ಇದೇ ಥರ ಸ್ಟೇಜಸ್ ಸಿಗ್ತಾ ಇರಲಿ. ಸಿ ಟಿ ಹೆಗಡೆ ಅವರು ಈ ಥರ ಕಾರ್ಯಕ್ರಮಗಳು ಮಾಡಿದಾಗೆಲ್ಲ ಅವರೇ ನಿರೂಪಣೆ ಮಾಡಲಿ ಅಂತ ಆಶಿಸ್ತೇನೆ. ಸದ್ಯದಲ್ಲೇ ಇನ್ನೂ ಒಂದು ಆಗಲಿ ಅಂತ ಆಶಿಸ್ತಾ ಇದ್ದೆ. ಎಲ್ಲರ ಕಡೆಯಿಂದ ಧನ್ಯವಾದಗಳು ಅವರಿಗೂ ಕೂಡ. ಈಗ ಲಘು ಉಪಹಾರದ ವ್ಯವಸ್ಥೆ ಇದ್ದು ಬಫೆ ಸಿಸ್ಟಮು. ನಮ್ಮ ಸವಿ ಮಿರ್ಚಿ ಕದಿಯೋಕ್ಕೆ ಬಂದಿದ್ದಾಳೆ. ಎಲ್ಲಿದೆ ಮಿರ್ಚಿ ಕದಿಯೋಕ್ಕೆ ಬಂದಿದ್ದಾಳೆ? ಮಿರ್ಚಿ ಕದಿಯೋಕ್ಕೆ ಎಂಟ್ರಿ ಆಗ್ತಿದ್ದಾಳೆ. ಹೋಗಿ ಇಲ್ಲಿ ಮಿರ್ಚಿ ಕಾಣ್ತಿಲ್ಲ. ಮಿರ್ಚಿಯನ್ನೆಲ್ಲಿ ಅಡಗಿಸಿಟ್ಟಿದ್ದಾರಂತ. ನೀನ್ ತಿಂತಿ ಅಡಿಗೆ ಭಟ್ರು ಇಲ್ಲಿ.
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅವರ ಟೆನ್ಷನ್ ಅಲ್ಲಿದ್ದಾರೆ, ಅವರದ್ದೇ ಟೆನ್ಷನ್ ಅಲ್ಲಿದ್ದಾರೆ. ಇವಳು ಅವ್ರ ಹತ್ರ ಅಡುಗೆ ಇವಳು ಮಿರ್ಚಿ ಹುಡುಕ್ತಿದ್ದಾರೆ. ಅಲ್ಲಿದೆ ಲಾಸ್ಟ್ ಅಲ್ಲಿ ಮುಚ್ಚಿರೋದು, ಕ್ಲೋಸ್ ಮಾಡಿರೋದು ಅದುವೇ ಅದೇ. ಹೌದಾ? ಲ್ಯಾಟ್ರಿ ಅಡ್ಡ ನಿಂತ್ಕೊಳ್ಳಿ ಬೀಗ ಕಳ್ಳಿ ಇವಳು ಕುಳ್ಳಿ ಇವಳು ಅಲ್ಲಿಗೆ ಜೊತೆ ಆಗೋಯ್ತು. ದೇವಿ ಮನೆ ಛಾಯಾ ಅವ್ರ ಮನೆ ಹೆಸರು. ಇವಾಗ ಈವ್ನಿಂಗ್ ಟೈಮ್ ಹೀಗೆ ಹೊರಗಡೆ ಸುತ್ತೋಣ ಅಂತ ಹೇಳಿ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಏನೋ ಹೋಮ ನಡೆಯೋಕ್ಕಿದೆ. ಸಂಜೆಗೆ ಬದುಕ ಶಾಂತಿ ಅಂತ ಮಾಡ್ತಾರೆ. ಬದುಕ ಶಾಂತಿ ಅಂದರೆ ಅದು ಸರಿಯಾಗಿ ಜೀವನವನ್ನು ನಡಿಬೇಕು ಮತ್ತು ಬದುಕ ಶಾಂತಿಯನ್ನು ಶಾಂತತೆಯಿಂದ ಇರುವುದಕ್ಕೋಸ್ಕರವಾಗೂ ಮಾಡ್ತಾರೆ. ಅದು ಸರಿಯಾದ ಅನುಭವ ನನಗಿಲ್ಲ ಅದರಲ್ಲಿ, ಆದರೆ ಅದು ಈಶ್ವರನ ಒಂದು ಇದು. ನಾ ಮೊದಲನ್ನು ಹೇಳಬೇಕು, ಮೊದಲನ್ನು ಕೇಳಬೇಕು ಅನ್ನೋದು ಇದೆ, ಎಲ್ಲರೂ ಕೇಳಬೇಕು, ಒಳ್ಳೆಯದು. ಅದಕ್ಕೂ 3 ಸಂಜೆಗೆ ಮಾಡೋದು ಅಂತ ಹೇಳೋದು ಬದುಕ ಶಾಂತಿ. ಅದನ್ನೆಲ್ಲ ಮಾಡಿ ನಾಂದಿ ದಿನ ಇಂಥ ಕಾರ್ಯಕ್ರಮ ಮುಗಿಸಿ ಮುಂದಿನ ಮದುವೆಗೆ ತಯಾರಿ. ನೋಡಿ ಫ್ರೆಂಡ್ಸ್ ಹೇಗೆ ಫುಡ್ ನ ವೇಸ್ಟ್ ಮಾಡ್ತಾರೆ. ಮಿರ್ಚಿಂದ ಎಲ್ಲಿ ಅವಾಗ ಕದ್ಕೊಂಡು ತಿನ್ನಕ್ ಹೋದ್ಲು. ನಾಯಿಗಿಂತಲೂ ಹೌದು, ಕ್ಲೀನ್ ಆಗಿ. ಇವಳು ಬಂದಿರೋದು ಮೊಬೈಲ್ ನೋಡೋಕ್ಕೆ, ಮಲಗಲಿಕ್ಕೆ. ಪಾಪ ಮಂಗಳೂರಲ್ಲಿ ಪ್ಲೇಸ್ ಇರ್ಲಿಲ್ಲಾಗಿತ್ತದು ಮೊಬೈಲ್ ನೋಡ್ಲಿಕ್ಕೆ. ಅಲ್ಲಿಂದ ಬಂದಿದ್ದೀನಿ, ಖುಷಿ ಪಡು. 3 ದಿನ ರಜೆ ಹಾಕಿ ಏನ್ ಮಾಡಿದ್ವಿ? ಒಂದು ಅವಳ ಹತ್ರ ಮಾತಾಡಿಲ್ಲ ಮಾತಾಡಕ್ಕೆ. ಇವಳು ಅಲ್ಲಿ 3 ಗಂಟೆ ಹೋಗೋದ್ರಲ್ಲಿ ಕೂರ್ಲಿ, ಇಲ್ಲಿ 2 ಗಂಟೆ ಕೂರ್ಲಿ, ಮತ್ತೆ ಸೀರೆ ಉಟ್ಕೊಳ್ಳಿ ಹೋಗ್ಲಿ, ಮತ್ತೆಂತ ಮಾತಾಡೋದು. ಆದ್ರೂ ಸೀರೆ ಹೋಗೋ ಟೈಮಲ್ಲಿ ಯಾರು ಬಂದು ಕಂಟಿನ್ಯೂ. ನಮ್ಮ ಸೈಡಲ್ಲಿ ಹಲ್ಬೋದು ಅಂದ್ರೆ ಏನ್ ಮಾತಾಡ್ತೀಯ ಅಂತ. ನೀನ್ ಜಾಸ್ತಿ ಮಾತಾಡೋದು, ನಂಗೆ ಹೇಳ್ತಾಳೆ ಮಾತಾಡಿ. ಹೋಗು ಬಿಟ್ಬೇಡ, ಬೈ ಜಾಸ್ತಿ ಮಾತಾಡ್ತೀನಿ ನೀನು. ನೀನು ನಾನ್ ಡಾಕ್ಟರ್ ಇವಾಗ ಹೇಳು. ಸರಿ ಇಲ್ಲ ಇದು. ಇವಾಗ ನಾನ್ ಡಾಕ್ಟರ್ ಹೇಳು. ಟೀಚರ್ಗೆ ABCD ಇವಾಗ ಡಾಕ್ಟರ್ ಅಂತ ಸಾಕ್ಷಿ ಇದ್ದಾರೆ ಅಂತ ಇದ್ರೆ ಸೊ ಇವತ್ತಿನ ಪ್ರೋಗ್ರಾಮಲ್ಲಂತೂ ಅಂಕಲ್ ಬರೆದಿರುವಂತಹ ಸಾಲುಗಳು ಒಂಥರ ಎಲ್ಲರನ್ನೂ ಅಳುವ ಥರ ಮಾಡಿಸ್ತು. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗ್ನಲ್ಲಿ ಅಂದರೆ ಮೇ ಬಿ ಛಾಯನ್ ಮ್ಯಾರೇಜ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ